ಹೊರಟಿದ್ದೆ. ಆಲ್ರೆಡಿ ಟೈಮ್ ಎಷ್ಟು ರೀ? 2:45 ಆಗಿದೆ ನಮಗೆ ಟೈಮು. ಈಗ ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ಬೋದು. ನಾನು ರೆಡಿ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಕಂಪನಿಯಿಂದ ಬಂದಿದ್ದಾರೆ. ಸೇ ಹಾಯ್ ಹಲೋ ಹೇಳ್ತಿದ್ದಾರೆ. ಯಾಕೆ ಅಂದರೆ ನಮ್ಮ ಬೈಕ್ದು ಇನ್ಶೂರೆನ್ಸ್ ಆಫೀಸ್ಗೆ ಹೋಗಬೇಕು. ನೋಡ್ಬೋದು ನಮ್ದು ಸ್ನಾನ ಮಾಡಿ ಹೇಗೆ ಪಳಪಳ ಅಂತ ಹೊಳಿತಾ ಇದ್ದಾಳೆ. ಸಖತ್ ತೊಳ್ದವ್ರೆ ರೀ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬೈಕ್ ಇನ್ಶೂರೆನ್ಸ್ ಆಫೀಸಿಗೆ ಹೋಗ್ತಾ ಇದ್ದೀವಿ ಪಟಾಯದಲ್ಲಿ. ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದ್ದಿದ್ದರಿಂದ ಬಂದರು. ಕಂಪನಿಯಿಂದ ಆಫ್ ಡೇ ಬಂದಿದ್ದಾರೆ ಇವತ್ತು. ಹೋಗ್ತಾ ಇದ್ದೀವಿ. ಅದೇ ಇವತ್ತಿನ ವ್ಲಾಗ್ ಇರುತ್ತೆ. ಬನ್ನಿ ಹೋಗೋಣ. ಹಾಗೇನೆ ವೆಲ್ಕಮ್ ಟು ದ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ 2:45 3 o'clock ಆಯಿತು. 3 o'clock ಮೇಲೆ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಅವರ ಏರಿಯಾ ವೆಹಿಕಲ್ ಡಿಸ್ಟರ್ಬೆನ್ಸ್. ಹೇ ಗಾಯ್ಸ್, ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋ ನೋಡ್ತಾ ಇರ್ಬೋದು ನೀವು. ಇದು ನಾವು ಟ್ರಿಪ್ಪಿಗೆ ಹೋಗಿ ಬಂದು ನೆಕ್ಸ್ಟ್ 2-3 ಡೇಸ್ ಬಿಟ್ಟು ಅಂತ ಅಂದ್ಕೊತೀನಿ. ಹೌದು, 2-3 ಡೇಸ್ ಬಿಟ್ಟು ಈ ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿರೋದು. ಯಾಕೆ ಅಂದರೆ ನಮ್ಮ ಬೈಕ್ ಮನೆ ಹತ್ರನೇ ಏನಾಗಿತ್ತು ಅಂದರೆ ಒಬ್ಬರು ಕಾರಿಂದ ಅದನ್ನು ಟಚ್ ಮಾಡಿ ಬೈಕ್ ಬಿದ್ದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಮತ್ತು ಡ್ಯಾಮೇಜ್ ಕೂಡ ಆಗಿತ್ತು. ಅದರಿಂದ ಅವರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಇಲ್ಲಿ ಹೇಗೆ ಅಂದರೆ ಏನೇ ಆದ್ರೂ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಕ್ಲೈಮ್ ಕೂಡ ಆಗುತ್ತೆ. ಹಂಗಾಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಅವತ್ತು ಕಂಪನಿಯಿಂದ ಆಫ್ ಡೇಗೆ ಬಂದಿದ್ದರು. ಯಾಕಂದರೆ ಅವತ್ತೇ ಲಾಸ್ಟ್ ಡೇಟ್ ಇತ್ತು ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿಕ್ಕೆ. ನೋಡ್ಬೋದು ಇದು ಇನ್ಶೂರೆನ್ಸ್ ಕಂಪನಿ. ಅಲ್ಲಿಗೆ ಹೋಗಿದ್ವಿ ಕ್ಲೈಮ್ ಮಾಡ್ಕೊಳ್ಳೋಣ ಅಂತ. ಹೋಗಿ ಏನು ಬೇಕು ಅದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪಾಸ್ಪೋರ್ಟ್, ಅವ್ರು ಏನು ಕೇಳಿದ್ರು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅದೇನು ಪ್ರೊಸೀಜರ್ ಇದೆ ಅದೆಲ್ಲ ಫಾಲೋ ಮಾಡಿ ಕೊಟ್ಟುಬಿಟ್ಟು ಅವರನ್ನು ಮೀಟ್ ಮಾಡಿ ಬಂದ್ವಿ. ಅವತ್ತು ಮಧ್ಯಾಹ್ನ ಹೊರಟಿದ್ವಿ. ಹೋಗಿ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ. ಆಲ್ರೆಡಿ ಹೊರಗಡೆ ಹೋಗಿ ಬಂದಮೇಲೆ ಇದು ಆ ವೀಕಲ್ಲಿ ಹೋಗಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದು ಅಪಾರ್ಟ್ಮೆಂಟ್ ಇದು. ನನಗೆ ಫುಲ್ ಕತ್ತೆತ್ತಿ ಮೇಲೆವರೆಗೂ ನೋಡ್ತಾ ಇದ್ದೆ. ಅಪಾರ್ಟ್ಮೆಂಟ್ ನೋಡೋಕ್ಕೇ ಒಂಥರ ಖುಷಿ ಆಗ್ತಾಯಿತ್ತು. ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು. ಹಾಗೆ ಅಲ್ಲಿಂದ ಇನ್ಶೂರೆನ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ H&M ಹೋಗಿದ್ವಿ. ಯಾಕಂದರೆ ಇದು ಆಗಿರೋದು ಮಾರ್ಚ್ ಮೇ ಬಿ ಬಿಫೋರ್ ನಮ್ಮ ಆ್ಯನಿವರ್ಸರಿಗೂ ಮುಂಚೆ ನಾನು ಇದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಹೋಗೋಣ ಏನಾದರೂ ಇಬ್ಬರು ಡ್ರೆಸ್ ತೊಗೊಳ್ಳೋಣ ಆ್ಯನಿವರ್ಸರಿಗೆ ಅಂತ ಹೋದ್ವಿ. ಬಟ್ ಯಾವುದೂ ನಮಗೆ ಇಷ್ಟನೇ ಆಗಲಿಲ್ಲ. ನಾನು ಏನು ಮಾಡಿದೆ ಅಂದರೆ ಇಂಡಿಯಾದಲ್ಲಿ ನಾನು ನನ್ನ ಅಮ್ಮನಿಗೆ ಹೇಳಿ ನಾನೊಂದು ಸ್ಯಾರಿ, ಅವ್ರಿಗೊಂದು ಡ್ರೆಸ್, ಅವರಿಗೆ ಬಟ್ಟೆ ಮತ್ತು ನನಗೂ ನಾನು ಇಂಡಿಯಾದಲ್ಲೇ ನಾನು ಪರ್ಚೇಸ್ ಮಾಡಿಕೊಂಡೆ. ನನಗೆ ಯಾಕಂದರೆ ಇಲ್ಲಿ ಇಷ್ಟನೇ ಆಗಲಿಲ್ಲ ನನಗೆ. ಹಂಗಾಗಿ ನಾನು ಆ ಥರ ಮಾಡಿದೆ. ಹೇಗೆ ಕೊಟ್ಟು ಕಳಿಸ್ತಾರೆ ಅಂದರೆ, ಈಗ ಯಾರಾದರೂ ಫ್ರೆಂಡ್ಸ್ ಬರಬೇಕಾದ್ರೆ, ಇನ್ ಕೇಸ್ ಏನಾದರೂ ಲಗೇಜ್ ಕಳಿಸ್ಬೇಕಾದ್ರೆ ಆ ಬಟ್ಟೆಗಳನ್ನ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಅಲ್ಲೇ ನಾನು ತೊಗೊಂಡೆ. ಮತ್ತು ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಸಂಜೆ 5:30 ಆಗಿತ್ತು. 5:30 ಆಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೋಟೆಲಿಗೆ ಬಂದು ಅಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಸಂಜೆ ಆಗಿತ್ತಲ್ಲ, ಎಲ್ಲ ಊಟ ಮಾಡಿಕೊಂಡು ಮತ್ತು ಬೀಚಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಚೆನ್ನಾಗಿತ್ತು ಅವತ್ತಿನ ದಿನ ನಮ್ಮದು. ಸಂಜೆವರೆಗೂ ಪಟಾಯದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ರಿಲ್ಯಾಕ್ಸ್ ಆಗಿರುತ್ತೆ, ಕೂಲಾಗಿ ಗಾಳಿ ಬರ್ತಾ ಇರುತ್ತೆ. ಸುತ್ತಮುತ್ತ ಅವ್ರ ಪಾಡಿಗೆ ಅವ್ರ ಜನಗಳು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೂ ನಾವು ಇರ್ಬೋದು. ಆ ಥರ ತುಂಬ ಎಂಜಾಯ್ ಮಾಡ್ಬೋದು. ಹಾಗಾಗಿ ಇಬ್ಬರೇ ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತಾ ಇರ್ತೀವಿ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಾವು ಬೈಕಲ್ಲಿ ಹೋಗೋದ್ರಿಂದ. ಯಾಕಂದರೆ ನಮ್ಮ ಮನೆಗೆ ಪಟಾಯಾಗೆ 20-30 ಕಿಲೋಮೀಟರ್ಸ್ ಅಲ್ವಾ, ನಾವು ಬೈಕಲ್ಲೇ ಹೋಗಿಬಿಡ್ತೀವಿ. ತುಂಬ ಸತಿ ಹೋಗಿದ್ದೀವಿ ಬೈಕಲ್ಲಿ. ನನಗೆ ಬೈಕಲ್ಲಿ ಹೋಗೋದು ಅಂದರೆ ಭಾರಿ ಇಷ್ಟ. ಹಾಗಾಗಿ ನಮ್ಮ ಮನೆಯವರು ಬೈಕಲ್ಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅಲ್ಲೆಲ್ಲ ನೋಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ವಿ. ಮತ್ತು ಏನಂದರೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ತುಂಬ ಜನ 90% ಆಫ್ ಜನ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ. ಹಾಗೆ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ಸೆಂಟ್ರಲ್ ಮುಂದೆಗಡೆ ಹೋಗ್ತಾ ಇದ್ದೀವಿ. ಕಾರಲ್ಲಿ ಬಂದಾಗ ಯಾವಾಗಲೂ ಫ್ರಂಟ್ ಸೈಡ್ ಯಾವಾಗಲೂ ಫ್ರಂಟಲ್ಲೇ ಬರ್ತೀವಿ, ಹಾಗಾಗಿ ಫ್ರಂಟ್ ಸೈಡಲ್ಲೇ ಹೋಗ್ತೀವಿ. ಈ ಸತಿ ಬೈಕ್ ಅಲ್ವಾ, ಫುಲ್ ರೌಂಡ್ ಹಾಕ್ಕೊಂಡು ಬಂದು ಬ್ಯಾಕ್ ಸೈಡಿಂದ ಇನ್ನಾಗಿ ಒಳಗಡೆ ಪಾರ್ಕಿಂಗ್ ಮಾಡಿ, ಬೈಕ್ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಮಾಡಿ, ಆಮೇಲೆ ಅಲ್ಲಿಂದ ಒಳಗಡೆ ಹೋಗಿ ಏನಾದರೂ ಅದೇ ಹೇಳಿದ್ನಲ್ಲ, ಆ್ಯನಿವರ್ಸರಿಗೆ ಏನಾದರೂ ಡ್ರೆಸ್ಸಸ್ ಇದೆಯಾ ತೊಗೊಳ್ಳೋದು, ಚೆನ್ನಾಗಿದೆಯಾ ಅಂತ ನೋಡೋಣ ಅಂತ ಹೋಗಿದ್ವಿ. ಬಟ್ ಯಾವುದೂ ಇಷ್ಟ ಆಗಲಿಲ್ಲ, ಮತ್ತು ನಾನು ತೊಗೊಂಡ್ಲೂ ಇಲ್ಲ. ಹಾಗಾಗಿ ಅಲ್ಲಿಂದ ಮತ್ತೆ ನಾವು ಹೋಟೆಲಿಗೆ ಹೋಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು, ನೈಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ, ಮತ್ತು ಮುಂದೆ ನಾನು ಯಾವ ಥರ ವಿಡಿಯೋಸ್ ಮಾಡಿ ಹಾಕಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ ಅನ್ನೋದನ್ನು ಕಾಯ್ತಾ ಇರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಗೈಸ್, ಅಲ್ಲಿವರೆಗೂ ಕೀಪ್ ವೇಟಿಂಗ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬೈ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.